ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅನಿರೀಕ್ಷಿತ ಮದುವೆ. ರೂಮ್ನಲ್ಲಿದ್ದ ಜಾಹ್ನವಿಗೂ ಕೂಡ ಆರ್ಯನ್ ಪದೇ ಪದೇ ನೆನಪಾಗ್ತಾ ಇದ್ದ. ರೂಮ್ನಲ್ಲಿ ನಿಲ್ಲಲು ಅವಳಿಗೆ ಮನಸ್ಸಾಗಲಿಲ್ಲ. ಆರ್ಯನ್ ಬೆಳಗ್ಗೆ ಹೋಗಿ ಅವನ ಎದೆ ಮೇಲೆ ವಾಲ್ ಬಿಡಬೇಕು ಅನ್ನಿಸ್ತಾ ಇದೆ. ಇಬ್ಬರ ಮಧ್ಯೆ ಅಡ್ಡವಾಗಿರುವ ಗೋಡೆ ದಾಟಿದರೆ ಸಾಕು, ಅವರ ನಡುವಿನ ದೂರ ಇಲ್ಲವಾಗುತ್ತೆ. ಆದರೆ ಯಾರು ಮೊದಲು ಆ ಅಡ್ಡಗೋಡೆಯನ್ನು ದಾಟ್ತಾರೋ ಇಬ್ಬರಿಗೂ ಒಬ್ರಿಗೊಬ್ರು ನೆನಪಿಸ್ಕೊಂಡು ನಿದ್ದೆ ಬರಲಿಲ್ಲ. ಜಾಹ್ನವಿ ಎದ್ದು ಬಾಲ್ಕನಿಯ ಬಾಗಿಲು ತೆಗೆದು ಲೈಟ್ ಹಾಕದೆ ಕತ್ತಲಲ್ಲಿ ನಿಂತು ಹೊರಗೆ ನೋಡ್ತಾ ಇದ್ದಾಳೆ. ಆರ್ಯನ್ ಸಹ ರೂಮ್ನಲ್ಲಿ ಅನ್ಈಸಿಯಾಗಿ ಎನಿಸಿ ಬಾಲ್ಕನಿಗೆ ಬಂದು ರೈಲಿಂಗ್ನ ಬಳಿ ನಿಂತು ನೋಡ್ತಾ ಇದ್ದಾನೆ. ಇಬ್ಬರು ಕತ್ತಲಲ್ಲಿ ಇರೋದ್ರಿಂದ ಒಬ್ಬರನ್ನೊಬ್ಬರು ನೋಡ್ಕೊಂಡಿಲ್ಲ. ಇಬ್ಬರು ರೈಲಿಂಗ್ ಬಳಿ ನಿಂತು ಹೊರಗೆ ನೋಡ್ತಾ ಇದ್ದಾರೆ, ಆದರೆ ಪಕ್ಕಕ್ಕೆ ನೋಡಲಿಲ್ಲ. ವೈಶಾಲಿ ರೂಮ್ಗೆ ಹೋದ ಜ್ಯೋತಿ ಮೇಲೆ ಇನ್ನೂ ಕೋಪದಲ್ಲೇ ಇದ್ದಾಳೆ. ವೈಶು, ಯಾಕೆ ಅಷ್ಟೊಂದು ಕೋಪ? ನಾನೇನು ಮಾಡಿದೆ? ನೀನು ಒಳ್ಳೆಯದಕ್ಕಾಗಿಯೇ ತಾನೇ ಹೇಳ್ತಾ ಇರೋದು ಅಂದ್ಲು. ನೀನು ನನ್ನ ಒಳ್ಳೆಯದಕ್ಕೇನು ಹೇಳಬೇಕಿಲ್ಲ ತಾಯಿ, ನನ್ನನ್ನು ನಷ್ಟಕ್ಕೆ ಇರಲು ಬಿಡು ಸಾಕು ಅಂತ ಹೇಳಿದ್ದು. ಈಗ ನಿನ್ನಂತಿರಲು ಬಿಡದೆ ನಾನು ಏನು ಮಾಡಿದೆ ಹೇಳು? ನಿನಗೆ ಬ್ರೈನ್ ಟ್ಯೂಮರ್ ಇರುವ ಬಗ್ಗೆ ಜಾಹ್ನವಿಯವರ ಹತ್ರ ಯಾಕೆ ಮುಚ್ಚಿಡ್ತಿದೀಯಾ? ನನಗೆ ಅರ್ಥ ಆಗ್ತಿಲ್ಲ. ಅವರಿಗೆ ತಿಳಿದ್ರೆ ನಿನ್ನ ಮೇಲೆ ಅಭಿಮಾನ ತೋರಿಸ್ತಾ ನಿನ್ನೊಂದಿಗೆ ಫ್ರೆಂಡ್ಲಿಯಾಗಿ ಇರ್ತಾರೆ ಅಲ್ವಾ ಅಂದ್ಲು. ನನಗೇನು ಅವರ ಫ್ರೆಂಡ್ಶಿಪ್ ಬೇಕಿಲ್ಲ. ಯಾರ ಅಭಿಮಾನ ಸಹಾನುಭೂತಿಯೂ ನನಗೆ ಬೇಡ. ನನಗೆ ಬೇಕಾಗಿರೋದು ಆರ್ಯನ ಪ್ರೇಮ ಮಾತ್ರ. ಅದು ಇದ್ದರೆ ನನಗೆ ಸಾಕು. ನನಗಿರುವ ಈ ಕಾಯಿಲೆಯನ್ನು ಎದುರಿಸಿ ಬದುಕಬಲ್ಲೆ ಅಂದ್ಲು. ಏನಮ್ಮ ನೀನು ಹೇಳ್ತಾ ಇರೋದು? ನಿನ್ನ ರಿಪೋರ್ಟ್ಗಳನ್ನು ನೋಡಿದ ಡಾಕ್ಟರ್ಗಳು ನೀನು ಬದುಕೋದು ಕಷ್ಟ ಅಂತ ಹೇಳಿದ್ದಾರೆ ಅಲ್ವಾ? ಮತ್ತು ಆರ್ಯನ ಪ್ರೇಮದಿಂದ ಬದುಕ್ತೀನಿ ಅಂತಿದೆಯಲ್ಲ ಅಂತ ಅನುಮಾನದಿಂದ ನೋಡಿದ್ಲು. ಯಾಕಾಗೆ ಅನುಮಾನದಿಂದ ನೋಡ್ತಿದೀಯಾ? ನಾನು ಯಾವುದೇ ಇಲ್ಲದ ರೋಗವನ್ನು ಇದೆ ಅಂತಿದ್ದೀನಿ ಅಂತ ನೋಡ್ತಿದೀಯಾ ಅಂತ ಸ್ವಲ್ಪ ಕಿರಿಕಿರಿಯಿಂದ ಕೇಳಿದ್ದು. ನೀನು ಹಾಗೆ ಮಾತನಾಡ್ತಿದ್ರೆ ಅನುಮಾನ ಬರದೇ ಇರುತ್ತಾ ಅಂದ್ಲು. ಜ್ಯೋತಿ, ನೀನು ನನಗೆ ತೋರಿಸಿದ ರಿಪೋರ್ಟ್ಗಳು ನಿಜವಾದವು ತಾನೇ ವೈಶು ಅಂತ ಅನುಮಾನದಿಂದ ನೋಡ್ತಾ ಕೇಳಿದ್ಲು ಜ್ಯೋತಿ. ವೈಶು ಜ್ಯೋತಿಯತ್ತ ಕೋಪದಿಂದ ನೋಡ್ತಾ, ನೀನು ನಿಜಕ್ಕೂ ನನ್ನ ಫ್ರೆಂಡಾ? ನಾನು ಎಷ್ಟು ಪಡಬಾರ್ದು ಕಷ್ಟಪಡ್ತಾ ಇದ್ದೀನಿ ಅಂತ ಹತ್ತಿರ ಇದ್ದು ನೋಡ್ದಲೂ ಆ ಮಾತು ಹೇಗೆ ಅಂತಿದೆಯೋ ನಿಂಗೆ ಅನ್ನಿಸ್ತಿದೆಯೋ ಅಂತ ಬೇಸರದಿಂದ ಅಂದ್ಲು. ಜ್ಯೋತಿ ವೈಶಾಲಿ ಹತ್ರ ಬಂದು, ಸಾರಿ ವೈಶು, ನಾನು ಬೇಕಂತಲೇ ನಿನ್ನನ್ನು ನೋಯಿಸ್ತಿಲ್ಲ. ನಿನ್ನ ಮಾತುಗಳು, ನಿನ್ನ ಬಿಹೇವಿಯರ್ ನೋಡಿದರೆ ಹಾಗೆ ಅನ್ನಿಸ್ತು ಅಷ್ಟೇ. ನನ್ನ ಕಾಯಿಲೆಯೇ ಈ ವಿಷಯ ನನ್ನ ಪೇರೆಂಟ್ಸ್ಗೂ ತಿಳಿಯದಂತೆ ಇದ್ದೀನಿ ಅಂದರೆ ಅರ್ಥ ಮಾಡ್ಕೊ. ನಾನು ಎಲ್ಲಿದ್ದೇನೆ, ಏನಾಗಿದ್ದೀನೋ ಅಂತ ಅವರು ಚಿಂತಿಸ್ತಿರ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಕ್ಷೇಮವಾಗಿದ್ದೇನೆ ಅನ್ನೋ ಆನಂದದಿಂದ ಇರ್ತಾರೆ ಅಲ್ವಾ? ಈಗ ನನಗಿರುವ ಕಾಯಿಲೆ ವಿಷಯ ಹೇಳಿ ಅವರನ್ನು ನೋಯಿಸೋದು ಯಾಕೆ ಅಂತ ನಿನ್ನ ಬಳಿಗೆ ಬಂದೆ. ಅಂತಹ ನನ್ನನ್ನು ಅನುಮಾನಿಸ್ತಿದೆಯಲ್ಲ ಜ್ಯೋತಿ ಅಂದ್ಲು. ಇನ್ನೊಮ್ಮೆ ಹಾಗೆ ಅನ್ನಲ್ಲ ಬಿಡು ವೈಶು. ನೀನು ಇಲ್ಲಿಗೆ ಬಂದು ಎಲ್ಲರ ಹತ್ರ ಮುಚ್ಚಿಡ್ತಿರೋದ್ರಿಂದ ನಾನು ಹಾಗಂದೆ ಅಷ್ಟೇ ಅಂದ್ಲು. ಜ್ಯೋತಿ, ನನ್ನ ವಿಷಯ ಯಾರಿಗೂ ತಿಳಿಯೋದು ನನಗೆ ಇಷ್ಟ ಇಲ್ಲ. ನನ್ನ ಆನಂದವಾಗಿ ಸಾಯಬೇಕು ನಾನು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಆನಂದ ಆರ್ಯನ್ ಬಳಿ ಇದೆ. ತಪ್ಪು ಅಂತ ತಿಳಿದು ಇಲ್ಲಿಗೆ ಬಂದೆ. ಕೆಲವೇ ತಿಂಗಳಲ್ಲಿ ಹೋಗುವ ನಾನು ಜಾಹ್ನವಿಗೆ ಏನು ಅನ್ಯಾಯ ಮಾಡ್ತೀನಿ ಹೇಳು? ಇರುವ ಕೆಲವು ತಿಂಗಳಾದರೂ ನಾನು ಆರ್ಯನ್ ಜೊತೆ ಇರಬೇಕು ಅನ್ನೋದು ನನ್ನ ಆಸೆ ನನ್ನ ಇಲ್ಲಿಗೆ ಎಳೆದು ತಂದಿದೆ ಅಷ್ಟೇ. ರಾತ್ರಿ ಆರ್ಯನಿಗೆ ಏನೋ ಸಮಾಧಾನಪಡಿಸಿ ಆರ್ಯನ್ ಜೊತೆ ರೂಮ್ನಲ್ಲಿದ್ದೆ. ಆ ಆನಂದವನ್ನು ಇಲ್ಲದಂತೆ ನೀನು ಮಾಡಿದೆ ಜ್ಯೋತಿ ಅಂತ ಬೇಸರ ಪಡ್ತಾಯಿದ್ರೆ ಜ್ಯೋತಿಗೆ ಸಂಕಟಾಯಿತು. ಎಷ್ಟಾದರೂ ಫ್ರೆಂಡ್ ಅಲ್ವಾ? ಬೇಸರ ಪಡಬೇಡ ವೈಶು. ಆರ್ಯನ್ ನಿನಗೆ ಎಷ್ಟು ದೂರದಲ್ಲಿದ್ದಾನೆ, ನೀನು ಕೆಳಗೆ, ಅವನು ಮೇಲೆ ಇದ್ದಾನೆ ಅಷ್ಟಾನೆ. ನೀನು ಯಾವಾಗ ಬೇಕಿದ್ರೂ ಹೋಗಿ ಆರ್ಯನ್ ಜೊತೆ ಇರಬಹುದು ಅಲ್ವಾ ಅಂದ್ಲು ಜ್ಯೋತಿ. ಹಾಂ, ನೀನು ಹೇಳಿದ್ದು ಕೂಡ ಸರಿಯಾಗೇ ಇದೆ ಜ್ಯೋತಿ. ನಾನು ಆರ್ಯನ್ ರೂಮಿಗೆ ಯಾವಾಗ ಬೇಕಾದರೂ ಹೋಗಬಹುದು. ನನಗೂ ಆ ಹಕ್ಕಿದೆ ಅಂದ್ಲು. ಸರಿ, ನೀನು ಟ್ಯಾಬ್ಲೆಟ್ ಹಾಕ್ಕೊಂಡು ಏನು ಯೋಚಿಸ್ದೆ ಮಲ್ಗು ಅಂದ್ಲು ಜ್ಯೋತಿ. ಇತ್ತ ಕ್ರಿಶ್ ಅವನಿಯನ್ನು ಮನೆಯ ಹತ್ರ ಬಿಟ್ಟು ಹೋಗುವಾಗ, ಏನಾಯಿತು ಕ್ರಿಶ್, ಹೀಗಿದೆಯಾ? ಕ್ಯಾಬ್ ಹತ್ತಾಗಿಂದ ನೋಡ್ತಿದ್ದೀನಿ, ಏನೋ ಯೋಚಿಸ್ತಾ ತುಂಬಾ ಡಲ್ ಆಗಿದೆಯಲ್ಲ, ಯಾಕೆ ಕ್ರಿಶ್ ಅಂತ ಕೇಳಿದ್ಲು. ಅವನಿ, ಅದೇನೂ ಇಲ್ಲ ಅವನಿ, ನೀನು ಒಳಗಡೆ ಹೋಗು,
ನಾನು ನಾಳೆ ಆಫೀಸ್ನಲ್ಲಿ ಮೀಟ್ ಆಗೋಣ ಅಂತ ಹೋಗ್ತಾ ಇದ್ರೆ ಕೈ ಹಿಡಿದು ನಿಲ್ಲಿಸಿದ್ಲು. ವಿಷಯ ಏನೆಂದರೆ, ಕೇಳ್ತಿದ್ದೀನಿ ತಾನೇ, ಹೇಳ್ದೆ ಎಲ್ಲಿಗೆ ಹೋಗೋದು, ಬಾ ಅಂತ ಒಳಗಡೆ ಹೇಳ್ಕೊಂಡು ಹೋದ್ಲು. ಅವನಿ, ಇಲ್ಲಿ ನೋಡು ಅವನಿ, ನೀನು ಹೀಗೆ ಮಾಡೋದನ್ನು ನೀನು ಪ್ರೀತಿಸೋ ವ್ಯಕ್ತಿ ನೋಡಿದರೆ ಏನಾದರೂ ಅಂದ್ಕೊಳ್ತಾನೆ ಅಲ್ವಾ? ಅವರು ಹಾಗೆ ಅಂದ್ಕೊಳ್ಳುವ ಮನುಷ್ಯನಲ್ಲ ಬಿಡು ಕ್ರಿಶ್, ತುಂಬ ಒಳ್ಳೆಯವರು ಅಂದ್ಲು. ಇದು ಹೇಳೋದಕ್ಕೇನಾ ನೀನು ನನ್ನ ಒಳಗಡೆ ಕರೆತಂದಿದ್ದು ಅಂತ ಕೋಪದಿಂದ ಅಂದ ಕ್ರಿಶ್. ನೀನು ಯಾಕೆ ಹಾಗಿದೆಯಾ ಅಂತ ಹೇಳು ಅಂದ್ಲು. ಆರ್ಯನವ್ರ ಮನೆ ನೋಡಿದ ಕೂಡಲೇ ನನಗೆ ನನ್ನ ಪೇರೆಂಟ್ಸ್ ನೆನಪಾದರು. ನಮ್ಮ ಫ್ರೆಂಡ್ಸ್ಗೆ ಫೋನ್ ಮಾಡಿದೆ, ಅವರು ನಿಜಕ್ಕೂ ನಮ್ಮ ಫ್ರೆಂಡ್ಸ್ಗೆ ಫೋನ್ ಕೂಡ ಮಾಡ್ತಿಲ್ವಂತೆ. ನಾನು ಏನಾದರೂ ಅವರಿಗೆ ಬೇಸರ ಆಗೋದಿಲ್ವಾ? ನನಗೆ ಅರ್ಥ ಆಯಿತು ಬಿಡು, ನನಗೇನಾದರೂ ಪರವಾಗಿಲ್ಲ ಅವರಿಗೆ ಅಂದ. ನಾನಂದರೆ ಅಷ್ಟೊಂದು ಇಷ್ಟ ಇಲ್ಲದವರು ನನ್ನನ್ನು ಯಾಕೆ ಹೆತ್ತರು, ಹೆತ್ತು ಹಾಗೆ ದೂರದಲ್ಲಿ ಯಾಕೆ ಇಟ್ಟರು ಅಂತ ಬೇಸರದಿಂದ ಹೇಳ್ದ. ನಿನ್ನ ನೋವು ನನಗೆ ಅರ್ಥ ಆಯಿತು ಕ್ರಿಶ್, ನಿಮ್ಮವರು ಯಾಕೆ ಹಾಗೆ ಮಾಡ್ತಿದ್ದಾರೆ ಅಂತ ತಿಳಿಯೋ ತನಕ ತಪ್ಪು ಅಂತ ತಿಳ್ಕೊಬಾರ್ದು ಅಲ್ವಾ? ಅಂದ್ಕೊಳ್ಬಾರ್ದು ಆದರೆ ನನ್ನ ಮನಸ್ಸಿನಲ್ಲಿ ಆಗ್ತಿರುವ ವೇದನೆಯನ್ನು ನಾನು ಯಾರಿಗೆ ಹೇಳ್ಕೊಳ್ಳಿ ಅವನಿ? ಬೇಸರ ಪಡಬೇಡ ಕ್ರಿಶ್, ನಿನಗೆ ನಾನಿದ್ದೀನಿ ಅಲ್ವಾ ಅಂದ್ಲು. ಅವನಿ ಹಾಗೆ ಅಂದ ಕೂಡಲೇ ಆನಂದವೆನಿಸಿತು ಅವನಿಗೆ. ಆದರೆ ಅಷ್ಟರಲ್ಲೇ ಅವನಿ ಬೇರೆಯವರನ್ನ ಪ್ರೀತಿಸ್ತಿರುವ ವಿಷಯ ಅವನಿಗೆ ನೆನಪಾಗಿ ಬೇಸರಗೊಂಡು, ನೀನು ಎಲ್ಲಿವರೆಗೆ ಇರ್ತೀಯಾ, ನನಗೆ ಜೊತೆಯಾಗ್ತೀಯಾ ಅವನಿ ಅಂದ. ಜೀವನ ಪರ್ಯಂತ ಅಂತ ಹೇಳಿ ಕ್ರಿಶ್ ಕಡೆ ನೋಡಿದ್ಲು. ಕ್ರಿಶ್ ಅವನಿಯನ್ನೇ ನೋಡ್ತಾ, ನೀನು ನಿಜವಾಗಿಯೂ ಹೇಳ್ತಿದೀಯಾ ಅಂತ ಕೇಳ್ದ ಕ್ರಿಶ್. ನಿನಗೆ ಸುಳ್ಳು ಅಂತ ಅನ್ನಿಸ್ತಿದೆಯಾ ಕ್ರಿಶ್ ಅಂತ ಕೇಳಿದ್ಲು ಅವನಿ. ಅದಲ್ಲ, ನೀನು ಯಾರನ್ನೋ ಪ್ರೀತಿಸ್ತಿದ್ದೀನಿ ಅಂತ ಹೇಳಿದ್ಯಲ್ಲ, ನಾನು ಇಷ್ಟೊಂದು ನನ್ನ ಮನಸ್ಸು ಬಿಚ್ಚಿ ಹೇಳ್ತಾ ಇದ್ರು ಈ ಅಮೇರಿಕದ ಬುದ್ಧಿಗೆ ಅರ್ಥ ಆಗ್ತಿಲ್ವಲ್ಲ ಅಂದ್ಲು. ಅಮೇರಿಕದ ಬುದ್ಧಿಯಾ ಅಂದರೆ ನೀನು ಪ್ರೀತಿಸ್ತಿರೋದು ಅಂತ ಅವನಿ ಕಡೆ ನೋಡ್ದ. ಅವನಿ ನಗ್ತಾ, ನೀನಷ್ಟು ಮುಗ್ಧ ಯಾರೂ ಇರಲಾರರು ಕ್ರಿಶ್ ಅಂದ್ಲು. ನಾನು ಮುಗ್ಧನಾದರೂ ನೀನು ಬುದ್ಧಿವಂತೆ ತಾನೇ ಅವನಿ, ನೀನು ನನ್ನ ಪಕ್ಕದಲ್ಲೇ ಇರ್ತೀಯಲ್ಲ, ಆದ್ದರಿಂದ ನಾನು ಮುಗ್ಧನಾಗಿದ್ದರೂ ಪರವಾಗಿಲ್ಲ ಬಿಡು ಅಂದ. ನಮ್ಮ ಪ್ರೀತಿಯ ವಿಷಯ ನಿಮ್ಮ ಮನೆಯಲ್ಲಿ ತಿಳಿದ್ರೆ ಒಪ್ಕೋತಾರಾ ಕ್ರಿಶ್ ಅಂದ್ಲು ಅವನಿ. ನನ್ನ ಮೇಲೆ ಅವರಿಗೆ ಪ್ರೀತಿ ಇಲ್ಲ ಅಂತ ತಿಳಿದು ಹೋಯ್ತು ತಾನೇ ಅವನಿ, ಇನ್ನು ನಾನು ಏನು ಮಾಡಿದರೂ ಅವರು ತಲೆ ಕೆಡಿಸ್ಕೊಳ್ಳೋದಿಲ್ಲ ಬಿಡು. ಒಂದು ವೇಳೆ ಏನಾದರೂ ಅಡ್ಡಿ ಹೇಳಿದರೂ ನಾನು ನಿನ್ನನ್ನು ಮಾತ್ರ ಬಿಡೋದಿಲ್ಲ, ನಿನ್ನ ಜೊತೆಯೇ ಬಂದುಬಿಡ್ತೀನಿ ಅವನಿ ಅಂದ. ನೀನು ಬೇಗ ನಿಮ್ಮವ್ರನ್ನ ಭೇಟಿ ಮಾಡಿದರೆ ಚೆನ್ನಾಗಿರುತ್ತೆ ಕ್ರಿಶ್, ನಾವು ಮದುವೆ ಮಾಡ್ಕೊಳ್ಬೇಕು ಅಂದ್ಕೊಳ್ಳುವ ಮೊದಲು ಅವರಿಗೆ ಕಾಲ್ ಮಾಡ್ತೇನೆ, ಆದರೆ ನಿಮ್ಮ ಮನೆಯಲ್ಲಿ ನಮ್ಮ ವಿಷಯ ಹೇಳಿದರೆ ಒಪ್ತಾರಾ ಅವನಿ ಅಂತ ಕೇಳ್ದ ಕ್ರಿಶ್. ಒಪ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಕ್ರಿಶ್, ಇನ್ನೂ ಸಮಯ ಇದೆ ಅಲ್ವಾ, ನೋಡೋಣ ಬಿಡು ಅಂದ್ಲು. ಸರಿ, ಹಾಗಾದರೆ ನಾನಿನ್ನು ಹೊರಡ್ತೀನಿ, ವೇದಾಂತ್ ಅವರು ನಾನು ಇನ್ನೂ ಬರಲಿಲ್ಲ ಅಂತ ಕಾಯ್ತಿರ್ತಾರೆ. ಓಕೆ ಕ್ರಿಶ್, ಹೋಗ್ಬಾ ಅಂದ್ಲು. ಪ್ರೀತಿಸ್ಕೊಳ್ತಿದ್ದೇವೆ ಅಲ್ವಾ, ಹೋಗ್ತಿದ್ದೇನೆ ಅಂತ ಹೇಳಿದರೆ ಏನಾದರೂ ನಿನ್ನ ನೆನಪಿಗಾಗಿ ಕೊಡಬಾರ್ದಾ ಅಂದ ಕ್ರಿಶ್. ಕೆನ್ನೆಗೆ ಒಂದು ಏಟು ನೀಡ್ಲಾ, ಚೆನ್ನಾಗಿ ನೆನಪಿರುತ್ತೆ ಅಂದ್ಲು. ನಾನು ಕೇಳಿದ್ದು ಹಾಟ್ ಆಗಿ ಅಲ್ಲ, ಸ್ವೀಟಾಗಿ ಅಂದ. ಹಾಟ್ ಇಲ್ಲ, ಸ್ವೀಟ್ ಇಲ್ಲ, ಹೋಗು ಹೊರಡು ಅಂದ್ಲು. ಅವನಿ ತುಂಟುತನಕ್ಕೆ ಕ್ರಿಶ್ ಏನೂ ಮಾತನಾಡದೆ ಹೊರಟು ಹೋದ. ಅವನಿ ನಗ್ತಾ ಹೊರಗೆ ಬಂದಳು. ಇತ್ತ ಆರ್ಯನ್, ಜಾಹ್ನವಿ ಇಬ್ಬರು ಬಾಲ್ಕನಿಯಲ್ಲೇ ನಿಂತಿದ್ದಾರೆ. ಆದರೆ ಒಬ್ಬರನ್ನೊಬ್ಬರು ಮನಸ್ಸಿನಲ್ಲಿದ್ದ ಬೇಸರದಿಂದ ಹಾಗೇನೆ ಹೊರಗೆ ನೋಡ್ತಾ ನಿಂತಿದ್ದಾರೆ. ಜಾಹ್ನವಿ ಆರ್ಯನ್ ಬಗ್ಗೆ ಯೋಚಿಸ್ತಾ ಸ್ವಲ್ಪ ಸಮಯ ನಂತರ ಬಾಲ್ಕನಿಯಲ್ಲಿ ಅತ್ತ ಇತ್ತ ಓಡಾಡ್ತಾ, ಆರ್ಯನ್ ಅವರು ರೂಮ್ನಲ್ಲಿ ಮಲಗಿದಾರ, ಅವರಿಗೆ ನಾನು ನೆನಪೇ ಬರ್ತಿಲ್ವಾ, ನನ್ನನ್ನು ನೋಡಬೇಕು ಅಂತ ಅನ್ನಿಸ್ತಾನೆ ಇಲ್ವಾ, ನಾನು ನಮ್ಮ ಮನೆಯಲ್ಲಿದ್ದಾಗ ದಿನವೂ ರಾತ್ರಿ ನನ್ನನ್ನು ನೋಡಬೇಕು ಅಂತ ತವಕಿಸ್ತಾ ಇದ್ರು, ಬೆಳಗಾಗುವವರೆಗೂ ಹರಟೆ ಹೊಡಿತಿದ್ರು, ಈಗ ಆ ಪ್ರೀತಿಯೆಲ್ಲ ಏನಾಯಿತು, ನನ್ನ ಕಡೆ ನೋಡ್ತಿಲ್ಲ, ಒಂದು ಮಾತು ಕೂಡ ಮಾತಾಡ್ತಿಲ್ಲ, ನಾನು ಅಷ್ಟೊಂದು ದೊಡ್ಡ ತಪ್ಪೇನು ಮಾಡಿಲ್ಲ ಅಲ್ವಾ, ನಾನು ಮಾಡಿದ್ದಕ್ಕೆ ಒಂದು ಪೆಟ್ಟು ನೀಡ್ತಾರೆ ಅಂತ ಅಂದ್ಕೊಂಡೆ, ಆದರೆ ಇಷ್ಟು ದೊಡ್ಡ ಶಿಕ್ಷೆ ನೀಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಬೇಸರ ಪಡ್ತಿದ್ದಾರೆ. ಯಾರೋ ಬಂದು ಅಪ್ಪಿಕೊಳ್ಳುವಂತೆ ಆಯಿತು. ಆಲೋಚನೆಯಲ್ಲಿದ್ದ ಜಾಹ್ನವಿ ಮೊದಲು ಹೆದರಿದ್ಲು, ಆದರೆ ನಂತರ ತನ್ನನ್ನು ಅಪ್ಕೊಂಡಿರೋದು ಯಾರೆಂದು ಅರ್ಥವಾಗಿ ಅವಳು ಕೂಡ ತಪ್ಪಿಕೊಂಡ್ಳು. ಆರ್ಯನ್ ಎದೆ ಮೇಲೆ ತಲೆ ಇಟ್ಲು. ಜಾಹ್ನವಿ ಅಲ್ಲಿದ್ದಾಳೆ ಅಂತ ಆರ್ಯನ್ಗೆ ಹೇಗೆ ತಿಳಿಯಿತು ಅಂದರೆ, ಆರ್ಯನಲ್ಲಿ ನಿಂತು ಜಾಹ್ನವಿನ ನೋಡ್ತಾ ಇದ್ದರೆ ನಿದ್ದೆ ಬರುವ ಹಾಗೆ ಇರಲಿಲ್ಲ. ಆತ ಯೋಚಿಸ್ತಿರುವಾಗ ಜಾಹ್ನವಿ ಈ ಬಾಲ್ಕನಿಯಲ್ಲಿ ಅತ್ತ ಇತ್ತ ತಿರುಗ್ತಾ ಇದ್ಲು.
ಆಗ ಅವಳ ಕಾಲಿನ ಗೆಜ್ಜೆ ಸೌಂಡ್ ಕೇಳಿಸಿ ಶಬ್ದ ಬಂದ ಕಡೆ ನೋಡ್ದ. ಬಾಲ್ಕನಿಯಲ್ಲಿ ಅವಳು ತಿರುಗ್ತಿರೋದು ಕಂಡ ತಕ್ಷಣ ಅದು ಜಾಹ್ನವಿನೇ ಅಂತ ಖಚಿತಪಡಿಸ್ಕೊಂಡು ಆ ಬಾಲ್ಕನಿಯಿಂದ ಈ ಬಾಲ್ಕನಿಗೆ ಜಿಗಿದು ಬಂದು ಯೋಚಿಸ್ತಾ ನಿಂತಿದ್ದ ಅವಳನ್ನು ತಬ್ಬಿಕೊಂಡನು ಆರ್ಯ. ಆರ್ಯನ್ ಬಂದು ಅಪ್ಪಿಕೊಳ್ತಿದ್ದಂತೆಯೇ ಜಾಹ್ನವಿಗೆ ಅದು ಅವನೇ ಅಂತ ಅರ್ಥ ಆಗಿ ಆತನ ಎದೆ ಮೇಲೆ ತಲೆ ಇಟ್ಟು ಮಲಗಿದ್ಲು. ಇಬ್ಬರು ಕೂಡ ಏನು ಮಾತನಾಡದೆ ಹಾಗೇನೇ ಇದ್ದರು. ಹೀಗೆ ಸ್ವಲ್ಪ ಹೊತ್ತಿನ ನಂತರ ಜಾಹ್ನವಿ ಎದ್ದು ದೂರ ಸರಿದು ಆರ್ಯನ್ ಅವರೇ ಅಂತ ಕರೆದ್ಲು. ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಲ್ವಾ ಜಾಹ್ನವಿ? ಅದಕ್ಕೆ ತಾನೇ ನಿನಗೆ ಅನ್ಯಾಯ ಮಾಡ್ತೀನಿ ಅನ್ನೋ ಅನುಮಾನದಿಂದ ಇಲ್ಲಿಗೆ ಬಂದೆ ಅಂದನು ಆರ್ಯ. ಅದಕ್ಕೆ ಅವಳು ಆರ್ಯನ್ ಅವರೇ, ನಾನು ಯಾಕೆ ಬಂದೆ ಅಂತ ನನಗೆ ಗೊತ್ತು, ಆದರೆ ನೀವು ನನ್ನನ್ನು ತಪ್ಪು ತಿಳಿತಿದ್ದೀರಿ ಅಂದ್ಲು. ಯಾರನ್ನ ತಪ್ಪು ತಿಳ್ಕೊಂಡಿದ್ದಾರೆ ಜಾಹ್ನವಿ ಅಂತ ಅವಳ ಕಡೆ ನೋಡ್ತಾ ಕೇಳ್ದ ಆರ್ಯನ್. ಅದು ಆರ್ಯನ್ ಅವರೇ, ಮೊದಲು ನಾನು ನಿಮ್ಮನ್ನು ತಪ್ಪು ತಿಳ್ಕೊಂಡಿದ್ದು ನಿಜ, ಆದರೆ ಅಂತ ಏನೋ ಹೇಳಲು ಹೋದ್ಲು. ಬೇಡ ಜಾಹ್ನವಿ, ಬೇಡ, ನೀನೇನು ಹೇಳಬೇಡ. ನನ್ನ ಮನೆಯವರಿಗೆ ನಾನೇ ಹೇಳಿ ನಿನ್ನನ್ನು ಮನೆಗೆ ಕರ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ನೀನು ಬಂದು ನನ್ನವರ ಮುಂದೆ ನನ್ನನ್ನು ತಪ್ಪು ಮಾಡಿದವನಂತೆ ನಿಲ್ಲಿಸ್ಬಿಟ್ಟೆ. ನೀನು ಮಾಡಿದ ಕೆಲಸಕ್ಕೆ ಕೋಪ ಬರದೆ ಇನ್ನೇನು ಬರುತ್ತೆ ಅಂದ ಆರ್ಯ. ನಾನು ಮಾಡಿದ ತಪ್ಪಿಗೆ ಹೊಡೀರಿ, ಬೈರಿ ಅಷ್ಟೇ ಹೊರತು ಹೀಗೆ ಮಾತನಾಡದೆ ಇರಬೇಡಿ ಆರ್ಯ. ನಿಮ್ಮ ಜೊತೆ ಮಾತನಾಡದೆ ನಾನಿರಲು ಹೇಗೆ ಸಾಧ್ಯ ಇಲ್ಲ ಆರ್ಯನ್ ಅವರೇ ಅನ್ನುತ್ತಾ ಹತ್ತಿರ ಬರ್ತಾಯಿದ್ರೆ ಆರ್ಯನ್ ದೂರ ಸರಿದು ನಿಂತ. ಜಾಹ್ನವಿ ಹಾಗೆ ನೋಡ್ತಿರೋದನ್ನು ಕಂಡು, ನಿನಗೇನು ಗೊತ್ತು ನನ್ನ ಸಂಕಟ ಜಾಹ್ನವಿ? ನಿನ್ನ ಜೊತೆ ಮಾತನಾಡದೆ ಇರೋದು ನನಗೆ ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ? ನನ್ನ ಮನಸ್ಸು ನಿನ್ನ ಹತ್ರ ಬರಲು ಎಷ್ಟು ಹಂಬಲಿಸ್ತಿದೆ ಅಂತ ಗೊತ್ತಾ ಅಂದ. ಆರ್ಯನ್ ಅವರೇ, ನಿಮಗೆ ಇಷ್ಟೊಂದು ಕೋಪ ಬರುತ್ತೆ ಅಂತ ನಾನು ತಿಳಿಯದೇ ಮಾಡಿದೆ. ಈ ಒಂದು ಸಲಕ್ಕೆ ನನ್ನ ಕ್ಷಮಿಸ್ಬಿಡಿ, ಇನ್ನೊಮ್ಮೆ ಹೀಗೆ ಮಾಡೋಲ್ಲ ಅಂತ ಎಷ್ಟೇ ಹೇಳಿದರೂ ಆರ್ಯನ್ ಅವಳ ಮಾತನ್ನು ಕೇಳಲೇ ಇಲ್ಲ. ನಿನ್ನ ಮೇಲೆ ನಾನು ಕೋಪ ತೀರಬೇಕು ಅಂದರೆ ಮನೆಯಲ್ಲಿ ಡ್ಯಾಡಿ ಮತ್ತು ಚಿಕ್ಕಮ್ಮ ನಿನ್ನನ್ನು ಸೊಸೆಯಾಗಿ ಒಪ್ಕೋಬೇಕು, ಆಮೇಲೆ ನನಗೆ ನಿನ್ನ ಮೇಲೆ ಕೋಪ ಹೋಗುತ್ತೆ ಅಂದನು ಆರ್ಯನ್. ಜಾಹ್ನವಿಗೆ ಶರ್ಮಿಳಾಳನ್ನು ನೆನೆಸ್ಕೊಂಡ ತಕ್ಷಣ ಅವಳು ತನ್ನ ಕಡೆ ಕೋಪದಿಂದ ನೋಡುವ ನೋಟಗಳೇ ನೆನಪಿಗೆ ಬಂದವು. ಆಕೆ ನಿಜವಾಗ್ಲೂ ನನ್ನನ್ನು ಸೊಸೆಯಾಗಿ ಒಪ್ಕೋತಾಳ? ಖಂಡಿತ ಒಪ್ಕೊಳ್ಳಲ್ಲ. ಹಾಗಾಗಿ ಈ ಆರ್ಯನವರ ಕೋಪ ಹೋಗೋದೇ ಇಲ್ಲ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ನನ್ನನ್ನು ಬಿಡಿಸ್ಕೊಳ್ಳಲು ಒಳ್ಳೆ ಪ್ಲ್ಯಾನ್ ಹಾಕಿದ್ದೀರಾ ಅಲ್ವಾ ಅಂತ ಜಾಹ್ನವಿ ಕೋಪದಿಂದ ಕೇಳಿದ್ಲು. ಜಾಹ್ನವಿ ಹಾಗೆ ಹೇಳಿದ ತಕ್ಷಣ ಆರ್ಯನ್, ಏನು ಮಾತಾಡ್ತಿದ್ದೀಯ ಜಾಹ್ನವಿ? ನಾನು ನಿನ್ನನ್ನು ಬಿಡಿಸ್ಕೊಳ್ಳಲು ನೋಡ್ತಿದ್ದೀನಾ ಅಂದ. ಮತ್ತು ಯಾಕೆ ಹಾಗೆ ಹೇಳ್ತಿದ್ದೀರಾ? ನಿಮ್ಮ ಚಿಕ್ಕಮ್ಮನಿಗೆ ನಾನು ಅಂದರೆ ಇಷ್ಟನೇ ಇಲ್ಲ. ಹಾಗಿರುವಾಗ ಅವರು ನನ್ನನ್ನು ಹೇಗೆ ಸೊಸೆಯಾಗಿ ಒಪ್ಕೊಳ್ತಾರೆ ಹೇಳಿ? ಅದು ಅರ್ಥವಾಗಿ ತಾನೇ ನೀವು ಹೀಗೆ ಹೇಳ್ತಿದ್ದೀರಾ ಅನ್ಲು. ಅವರಿಗೆ ನೀನು ಅಂದರೆ ಇಷ್ಟ ಇಲ್ಲ ಅಂತ ನೀನು ಹೇಗೆ ಅಂದ್ಕೊಳ್ತೀಯ? ನೋಡಿದ್ಯಾ, ನೀನು ನಿನ್ನಷ್ಟಕ್ಕೆ ನೀನು ಬರೋದಕ್ಕೂ ಅದೇ ನಾನು ನಿನ್ನ ಬಂದು ಕರ್ಕೊಂಡು ಬರೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ ಅಂದ. ನಿಮಗೆ ಹೇಳದೆ ಬಂದೆ ಅಂತ ನನ್ನ ಮೇಲೆ ರಿವೆಂಜ್ ತೀರಿಸ್ಕೊಳ್ತಿದ್ದೀರಾ ಆರ್ಯನ್ ಅವರೇ ಅಂತ ಕೇಳಿದ್ಲು ಜಾಹ್ನವಿ. ನೀನು ಏನಾದರೂ ಅನ್ಕೋ ಜಾನು, ಆದರೆ ನೀನು ನಮ್ಮ ಡ್ಯಾಡಿಗೆ ಮತ್ತು ನಮ್ಮ ಚಿಕ್ಕಮ್ಮನಿಗೆ ಇಷ್ಟವಾದರೆ ಮಾತ್ರ ನಾನು ನಿನ್ನ ಜೊತೆ ಮೊದಲಿನಂತೆ ಇರ್ತೀನಿ ಅಂತ ಹೇಳಿ ಪಕ್ಕದ ಬಾಲ್ಕನಿಗೆ ಜಿಗಿದ್ಬಿಟ್ಟ ಆರ್ಯ. ನೀವು ಅಂದ್ಕೊಂಡಿದ್ದು ನಡೆಯಲ್ಲ ಬಿಡಿ, ನಾವು ಜೀವನ ಪೂರ್ತಿ ನೀವು ಆ ದಡದಲ್ಲಿ ನಾನು ಈ ದಡದಲ್ಲಿ ಅನ್ನುವಂತೆಯೇ ಇರ್ತೀವಿ. ನೀವು ಅಲ್ಲಿ ನಾನು ಇಲ್ಲಿ ಅಂತ ನನಗೆ ಅರ್ಥ ಆಯಿತು ಅಂದ್ಲು ಜಾಹ್ನವಿ. ಇದನ್ನು ಇಲ್ಲಿಗೆ ಬರೋದಕ್ಕಿಂತ ಮುಂಚೆನೇ ಯೋಚನೆ ಮಾಡಬೇಕಿತ್ತು ಜಾಹ್ನವಿ ಅಂದನು ಆರ್ಯನ್. ಆ ಒಂದು ಕಾರಣಕ್ಕೆ ನೀವು ಇದೆಲ್ಲ ಬೇಕಂತ ಮಾಡ್ತಿದ್ದೀರಾ? ಅರ್ಥ ಆಯ್ತು ಬಿಡಿ. ನೀವು ಇಲ್ಲದೆ ನಾನು ಇರಲು ಸಾಧ್ಯವೇ? ನಿಮ್ಮ ಚಿಕ್ಕಮ್ಮ ಡ್ಯಾಡಿ ಒಪ್ಕೊಂಡ ಮೇಲೆಯೇ ನಾವು ಒಂದಾಗೋಣ. ಆದರೆ ಈ ನಡುವೆ ನೀವು ಆ ವೈಶಾಲಿ ಹತ್ರ ಹಳೆ ಲವರ್ ಫಸ್ಟ್ ಲವರ್ ಅಂತ ಹೋದರೆ ಈ ಜಾಹ್ನವಿಯಲ್ಲಿನ ಇನ್ನೊಂದು ಮುಖವನ್ನು ನೋಡ್ತೀರಾ, ಜಾಗ್ರತೆ ಅಂತ ಆರ್ಯನನ್ನು ಬೆದರಿಸಿ ಕೋಪದಿಂದ ಒಳಗೆ ಹೋದ್ಲು. ಜಾಹ್ನವಿ ಒಳಗೆ ಹೋದ ತಕ್ಷಣ ಆರ್ಯನ್ ಮನಸ್ಸಿನಲ್ಲಿ, ನೀನು ಮಾಡಿದ್ದು ತಪ್ಪು ಅಂತ ಖಂಡಿತ ಒಪ್ಕೊಳ್ದೆ ಇಲ್ಲ ಅಲ್ವಾ? ನಾನು ವೈಶಾಲಿ ಹತ್ರ ಹೋಗ್ತೀನಾ? ಅವಳ ಮೇಲೆ ನನಗೆ ಕರುಣೆ ಮಾತ್ರ ಇದೆ ಕಣೆ. ಅವಳು ನನ್ನನ್ನು ಬೇಡ ಅಂತ ಇನ್ನೊಬ್ಬನ ಜೊತೆ ಹೋದಾಗಲೇ ನನ್ನ ಮನಸ್ಸಿನಿಂದ ಹೊರಗೆ ಹಾಕಿದ್ದು ಆಗಿದೆ. ಈಗ ನನ್ನ ಮನಸ್ಸಿನಲ್ಲಿ ನೀನೇ ಇದೆಯಾ, ನೀನು ಬಿಟ್ಟರೆ ಬೇರೆ ಯಾರೂ ಇರಲ್ಲ. ಇನ್ನು ಈ ವೈಶಾಲಿಗೆ ಹೇಗಾದರೂ ತಿಳಿ ಹೇಳಿ ನಾನು ಇಲ್ಲಿಂದ ಕಳುಹಿಸುವಂತೆ ನಾನು ಮಾಡ್ತೀನಿ ಅಂತ ಅಂದ್ಕೊಂಡು ಒಳಗಡೆ ಹೋದ ಆರ್ಯ.
ಜಾಹ್ನವಿ ಮಲಗಿ ಅವರಿಬ್ಬರು ನನ್ನನ್ನು ಸೊಸೆಯಾಗಿ ಹೇಗೆ ಒಪ್ಕೊಳ್ತಾರೆ? ನಾನಿನ್ನೂ ಮಾವನವ್ರನ್ನ ನೋಡಿಲ್ಲ. ಆ ಚಿಕ್ಕಮ್ಮನ ಮುಖ ನೋಡಿದರೆ ಸಾಕು, ನಾನು ಕಂಡ್ರೆ ಕೆಂಡಕಾರ್ತಾಳೆ. ಆರ್ಯನವರು ಯಾಕೆ ಇಂತಹ ಕಂಡೀಷನ್ ಹಾಕಿದ್ರು ಅಂತ ಯೋಚಿಸ್ತಾ ನಾಳೆ ಶಿವಾನಿಗೆ ಹೇಳಿ ಅವಳ ಸಹಾಯ ತಗೊಳ್ಬೇಕು ಅಂತ ನಿರ್ಧರಿಸಿ ಮಲ್ಕೊಂಡ್ಳು. ಇತ್ತ ಬಾಲನ್ ಹೊರಗಿಂದ ಬರೋದನ್ನು ಶರ್ಮಿಳಾ ನೋಡಿ, ಎಲ್ಲಿಗೆ ಹೋಗಿ ಬರ್ತಿದ್ದೀಯಾ ಬಾಲನ್ ಅಂತ ಕೇಳಿದ್ಲು. ಹೊರಗೆ ಕೆಲಸ ಇತ್ತು, ಹೋಗಿದ್ದೆ. ಆದರೆ ನೀನು ಯಾವಾಗ ಬಂದೆ ಅಂದ. ನಾನು ಬಂದು ಬಹಳ ಹೊತ್ತಾಯಿತು. ನೀನು ಬಂದು ಊಟ ಮಾಡು. ಬೇಡ ಶರ್ಮಿಳಾ, ನನಗೆ ಯಾಕೋ ಹಸಿವಿಲ್ಲ, ಹಾಲು ತರಲು ಹೇಳು ಅಂದ ಬಾಲನ್. ಏನಾಯ್ತು ಬಾಲನ್, ಹೀಗಿದೆಯಾ? ಏನಾದರೂ ಪ್ರಾಬ್ಲಮ್ಮಾ ಅಂತ ಶರ್ಮಿಳಾ ಕೇಳಿದ್ಲು. ಹಾಗೇನೂ ಇಲ್ಲ, ಆದರೆ ನೀನು ಈಗ ಫ್ರೀ ಆಗಿದ್ದರೆ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಅಂದ. ನನಗೆ ಈಗೇನು ಕೆಲಸ ಇದೆ ಬಾಲನ್, ನಡಿ ಅಂದ್ಲು. ಇಬ್ಬರು ಬಾಲನ್ ರೂಮ್ಗೆ ಹೋದರು. ಫೋಟೋದಲ್ಲಿರುವ ಅರುಂಧತಿ, ಈ ಬಾಲನ್ ದಡ್ಡನಿಗೆ ನನ್ನ ಮೇಲೆ ಅನುಮಾನ ಬಂದಿದೆ. ನಾಳೆ ಆ ಶರ್ಮಿಳಾಳಿಗೆ ಹೇಳಿ ಔಟ್ ಹೌಸ್ಗೆ ಬಂದರೆ ನಾನು ಆತ್ಮವಾಗಿ ಇಲ್ಲೇ ಇದ್ದೀನಿ ಅಂತ ಪತ್ತೆ ಹಚ್ಚಿದರೆ ಮುಂದೆ ಏನು ಗತಿ? ನಾನು ಯಾರು ಅನ್ನೋದು ನನ್ನ ಮಕ್ಕಳಿಗೆ ತಿಳಿಯದೇ ಹೋಗುತ್ತೆ. ಅಮ್ಮ ತಾಯಿ, ನೀನೇ ನನಗೆ ದಿಕ್ಕು. ನನಗೆ ಆಪತ್ತು ಬಂದಾಗಲೆಲ್ಲ ಕಾಪಾಡ್ತಿದ್ದೆ. ಈಗ ಯಾಕೆ ಮೌನವಾಗಿದೆಯಾ? ನಾಳೆ ಆ ಗಂಡಾಂತದಿಂದ ಹೇಗೆ ಹೊರಬರಬೇಕು ಅಂತ ಯೋಚಿಸ್ತಿದ್ಲು. ಏನಾಯಿತು ಬಾಲನ್, ನನ್ನ ಜೊತೆ ಏನೋ ಮಾತಾಡಬೇಕು ಅಂದಿಯಲ್ಲ, ಏನದು ಅಂತ ಶರ್ಮಿಳಾ ಕೇಳಿದ್ಲು. ನಿಮ್ಮ ಮನೆಯಲ್ಲಿರುವ ಆ ಔಟ್ ಬಗ್ಗೆ ಮಾತನಾಡಬೇಕು ಶರ್ಮಿಳಾ. ಆಗಲೇ ನಾನು ಅಲ್ಲಿಗೆ ಹೋದಾಗ ನನ್ನ ಮನಸ್ಸಿಗೆ ಏನೋ ವಿಚಿತ್ರವಾಗಿ ಅನ್ನಿಸ್ತು. ಅದು ಏನೆಂದು ನನಗೆ ಅರ್ಥ ಆಗಲಿಲ್ಲ. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಸ್ವಲ್ಪ ಹೊತ್ತು ಧ್ಯಾನ ಮಾಡ್ಕೊಂಡು ಬಂದೆ. ನಿಜ ಹೇಳು, ಆ ಔಟ್ ಹೌಸ್ನಲ್ಲಿ ಏನಿದೆ ಅಂತ ಕೇಳ್ದ. ಅದರಲ್ಲಿ ಏನಿರುತ್ತೆ ಬಾಲನ್, ಹಳೆಯ ಸಾಮಾನುಗಳು ಮತ್ತು ಸತ್ತವರ ಫೋಟೋಗಳು ಇದೆ ಅಷ್ಟೇ ಅಂದ್ಲು. ಬಾಲನ್ ಏನೂ ಯೋಚಿಸ್ತಾ ಅವಳ ಮಾತನ್ನು ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ. ಸತ್ತವರು ಅಂತಿದ್ದಂತೆಯೇ ಏನಂದೆ ಶರ್ಮಿಳಾ, ಇನ್ನೊಮ್ಮೆ ಹೇಳು ಅಂದ. ಅದೇ ಬಾಲನ್, ಸತ್ತವರ ಫೋಟೋಗಳಿವೆ ಅಂದು ಶರ್ಮಿಳಾ. ಈ ಕತೆ ಮುಂದುವರಿಯುವುದು. ಮುಂದೆ ಆರ್ಯನ್ ಜೀವನದಲ್ಲಿ ಅವಳು ಹೇಗೆ ಬರಬೇಕು ಅಂತ ಆಲೋಚಿಸ್ತಿದ್ದಾಳೆ, ಹೇಗೆ ಬರ್ತಾಳೆ ಅನ್ನೋದನ್ನು ಮುಂದಿನ ಎಪಿಸೋಡಲ್ಲಿ ನೋಡಿ. ಆರ್ಯನ್ ಕೋಪನ ಮನಸ್ಸನ್ನು ಹೇಗೆ ಕರಗಿಸ್ತಾಳೆ ಅನ್ನೋದು ಮುಂದಿನ ಎಪಿಸೋಡಲ್ಲಿದೆ. ಒಬ್ಬರು ಕೂಡ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಧನ್ಯವಾದಗಳು.